ಏಕಾಏಕಿಯಾಗಿ ಇವತ್ತು ಕೆಎಂಎಫ್ ಶಾಕ್ ಕೊಟ್ಟಿದೆ. ಯಾಕೆ ಅಂತಾರೆ, ನಂದಿನಿ ತುಪ್ಪದ ದರವನ್ನ ವಿಪರೀತವಾಗಿ ಏರಿಕೆಯನ್ನ ಮಾಡಿದೆ. ಏನು ಮಾಡಲ್ಲ, ನಾವು ದರ ಏರಿಕೆ ಮಾಡಲ್ಲ ಅಂತ ಹೇಳ್ತಾ ಇದ್ದಂತ ಸರ್ಕಾರ ಈಗ GST ದರ ಇಳಿಕೆ ಆಗಿದೆ. ಜನ ಒಂಥರ ಖುಷಿಯಾಗಿದ್ದಾರೆ. ಆದರೆ ಇಲ್ಲಿ ನಂದಿನಿ ತುಪ್ಪದ ದರವನ್ನ ಕೆಎಂಎಫ್ ಏರಿಕೆಯನ್ನ ಮಾಡಿದೆ. ದೇವರು ವರ ಕೊಟ್ಟರು ಪೂಜಾರಿ ವರ ಕೊಡಲ್ಲ ಅಂತಾರಲ್ಲ, ಹಂಗೆ ಆಗೋಗಿದೆ ಇದು. ಅಲ್ಲಿ GST ಕಡಿಮೆ ಮಾಡಿದ್ದಾರೆ. ಓಕೆ, ನಮಗೇನಾದ್ರು ಅನುಕೂಲ ಆಯಿತು ಅಂದರೆ ಇಲ್ಲಿ 90 ರೂಪಾಯಿ ಇನ್ಕ್ರೀಸ್ ಮಾಡಿದ್ದಾರೆ. 1 kgಗೆ 610 ರೂಪಾಯಿ ಇತ್ತು, ಈಗ 700 ರೂಪಾಯಿ ಆಗಿದೆ. ಹಾಗೆ ನೋಡಿದರೆ ಬೇರೆ ತುಪ್ಪಗಳ ರೇಟಿಗೆ ಕಂಪೇರ್ ಮಾಡಿದರೆ ನಂದಿನಿ ತುಪ್ಪದ ದರ ಸ್ವಲ್ಪ ಕಡಿಮೆನೆ. ನಂದಿನಿ ತುಪ್ಪ ಏರಿಕೆ ಬೆನ್ನಲ್ಲೇ ಮತ್ತೊಂದು ಶಾಕ್ಗೆ ಈಗ ಕೆಎಂಎಫ್ ಮುಂದಾಗ್ತಾ ಇದೆ. ಹಾಲಿನ ದರ ಹೆಚ್ಚಳಕ್ಕೂ ಕೂಡ ಕೆಎಂಎಫ್ ಮನವಿ ಮಾಡಿಕೊಂಡಿದೆ ಅಂತೆ. ಅಲ್ಲಿಗೆ ನಂದಿನಿ ಕೆಎಂಎಫ್ ಅನ್ನ ಬಂದ್ ಮಾಡುವಂತ ಎಲ್ಲಾ ಯೋಚನೆಯಲ್ಲೂ ಕೂಡ ಸರ್ಕಾರ ಇದ್ದಂಗೆ ಕಾಣಿಸ್ತಾ ಇದೆ. ಬಮೂಲ್ ಅಧ್ಯಕ್ಷ DK ಸುರೇಶ್ ಅವರು ಹೇಳ್ತಾ ಇದ್ದಾರೆ, ನಂದಿನಿ ತುಪ್ಪ ಏರಿಕೆ ಬೆನ್ನಲ್ಲೇ ಮತ್ತೊಂದು ಶಾಕ್ಗೆ ಈಗ ಕೆಎಂಎಫ್ ಮುಂದಾಗಿದೆ. ಯಾಕೆ ಅಂತಂದರೆ, ನೀವು ಹೊರಗಡೆಗಿರುವಂಥ ಕಾಂಪಿಟೇಷನ್ಗೆ ಇಳಿದು ಬಿಟ್ರೆ, ದರ ಏರಿಕೆಯನ್ನು ಮಾಡ್ತಾ ಹೋಗ್ಬಿಟ್ರೆ ಜನ ಬೇರೆ ಕಡೆಗೆ ಚಾಯ್ಸ್ ಸಿಕ್ಬಿಡುತ್ತೆ. ಇಲ್ಲಿ ಕಡಿಮೆ ಅಂತಂದಾಗ ಅಟ್ಲೀಸ್ಟ್ ಬರ್ತಾರೆ, ಕಡಿಮೆ ಇದೆ ನಮಗಿದೇ ಇರಲಪ್ಪ ಅಂತ ಬರ್ತಾರೆ. ನೀವು ಅದೇ ರೀತಿಯಾಗಿ ಏನಾದರೂ ದರ ಏರಿಕೆ ಮಾಡಿಬಿಟ್ರೆ ಆವಾಗ ಆಲ್ಟರ್ನೇಟಿವ್ ಹುಡ್ಕೊಳ್ಳೋಕೆ ಶುರು ಮಾಡ್ತಾರೆ. ಆಗ ಮಾರ್ಕೆಟ್ ಕಡಿಮೆ ಆಗುತ್ತೆ. ಹಾಲಿನ ದರ ಏರಿಕೆ ಮಾಡೋದಕ್ಕೆ ನಾವೇನು ಪ್ರಸ್ತಾವನೆ ಕೊಟ್ಟಿಲ್ಲ, ಮನವಿ ಮಾಡಿದ್ದೀವಿ. ನಮ್ಮ ವಿಚಾರ ನಷ್ಟ ಏನಾಗ್ತಾಯಿದೆ, ಪ್ರತಿ ಲೀಟ್ರಿಗೆ ನಮಗೆ ಕನಿಷ್ಠ ಕೆಲವುದರಲ್ಲಿ ₹1.20 ನಷ್ಟ ಆಗ್ತಾ ಇದೆ. ಕೆಲವು ಇದರಲ್ಲಿ ನಾವು 5 ವೇರಿಯಂಟನ್ನು ಮಾರ್ತೀವಿ, ಅದರಲ್ಲಿ ₹1 ಆಗ್ತದೆ, 50 ಪೈಸೆ ಆಗ್ತದೆ, ಕೆಲವುದರಲ್ಲಿ 20 ಪೈಸೆ ನಷ್ಟ ಆಗುತ್ತೆ. ಸೊ ಹಿಂಗೆ ಒಂದೊಂದರಲ್ಲಿ ಒಂದೊಂದು ರೇಟು ವೇರಿಯೇಷನ್ ಇದೆ. ಏನಾಗಿದೆ, ಈಗ ಅರ್ಧ ಲೀಟ್ರ್ ಮಾರಿದ್ರೆ ನಮ್ಮದು ಲಾಭ ಬರುತ್ತೆ, 1 ಲೀಟ್ರ್ ಮಾರಿದ್ರೆ ನಷ್ಟ ಆಗುತ್ತೆ. 1 ಲೀಟ್ರ್ ಪ್ಯಾಕೆಟ್ಗೆ ಅವತ್ತು ರೇಟ್ ರಿವೈಸ್ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಅಧಿಕಾರಿಗಳು ಸರ್ಕಾರಕ್ಕೆ ಸರಿಯಾದ ಮಾಹಿತಿಯನ್ನು ಕೊಡಬೇಕಾಗಿತ್ತು. ಸೊ ಸರಿಯಾದ ಮಾಹಿತಿಯನ್ನು ಕೊಡದೇ ಇರೋದ್ರಿಂದ ನಷ್ಟ ಅನುಭವಿಸ್ತಾ ಇದ್ದೀವಿ. 1 ಲೀಟ್ರು ₹26 ಇದೆ, ಅರ್ಧ ಲೀಟ್ರದ್ದು 26 ಇದೆ, 1 ಲೀಟ್ರದ್ದು ₹48 ಏನೋ ಇದೆ, ₹2 ವೇರಿಯೇಷನ್ ಆಗುತ್ತೆ. ಸೊ ಆ ₹2 ವೇರಿಯೇಷನ್ನಿಂದ ನಮಗೆ ನಷ್ಟ ಆಗುತ್ತೆ. ಈ ಹೋಟ್ಲವರು ಇವರು ಎಲ್ಲರೂ 1 ಲೀಟ್ರು 5 ಲೀಟ್ರದ್ದೇ ಜಾಸ್ತಿ ತೊಗೋತಾರೆ. ಸೊ ಈಗ ಅವ್ರಿಗೆ ವ್ಯಾಪಾರ ಮಾಡೋರಿಗೆ ನಾವು ಅನುಕೂಲ ಮಾಡಿಕೊಟ್ಟಂಗೆ ಆಗಿದೆ. ನಷ್ಟ ಲಾಭದ ಯೋಚನೆಯನ್ನು ಇಲ್ಲಿ ಮಾಡಬಾರ್ದು. ಹೇಗೆ BMTC ಬಸ್ಗಳ ವಿಚಾರದಲ್ಲಿ ನೀವು ಲಾಭ ನಷ್ಟದ ವಿಚಾರವನ್ನು ಮಾತನಾಡೋದಿಲ್ಲೋ, ಅದು ಸಾರ್ವಜನಿಕರಿಗೋಸ್ಕರ ಅಂತ ಹೇಳಿ, ಹಾಗೆ ಹಾಲಿನ ವಿಚಾರದಲ್ಲೂ ಕೂಡ ನಷ್ಟ ಆಗಲಾರ್ದೇ ಜನರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಕೊಡಬೇಕು. ಇಲ್ಲಿ ಲಾಭವನ್ನು ನೋಡುವಂಥ ಕೆಲಸ ಆಗಬಾರ್ದು ಅನ್ನೋದನ್ನು ಸರ್ಕಾರವೇ ಹೇಳ್ತಾ ಇತ್ತಲ್ವ. ಕಾಂಗ್ರೆಸ್ನ ನಾಯಕರುಗಳೇ ಸರ್ಕಾರಿ ಬಸ್ಗಳ ವಿಚಾರದಲ್ಲಿ ಮಾತನಾಡ್ತಿರಲ್ವಾ, ಲಾಭ ಯಾಕ್ರಿ ನೋಡಬೇಕು, ಜನರಿಗೆ ಅನುಕೂಲ ಆಗಬೇಕು ಅಂಥೇಳಿ. ಅದಕ್ಕೆ ಅಲ್ವಾ ಮಹಿಳೆಯರಿಗೆ ಫ್ರೀಯಾಗಿ ಬಸ್ಸನ್ನು ತಂದಿಟ್ಟಿದ್ದು, ನೀವು ಫ್ರೀಯಾಗಿ ತಂದಿದ್ದು ಅದಕ್ಕೆ ಅಲ್ವಾ. ಈಗ ಇದರಲ್ಲಿ ಲಾಭ ಯಾಕೆ ನೋಡ್ತೀರಾ? ದಿಸ್ ಇಸ್ ನಾಟ್ ಫೇರ್. ಹಾಳು ಮಾಡ್ತೀರಾ ಅಷ್ಟೇ.